ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಿಗೇರಿ ಗ್ರಾಮದ ಸುಕ್ರಿ ಬೊಮ್ಮಗೌಡರಿಗೆ ಲಭ್ಯವಾಗಿದೆ. ಹಿಂದುಳಿದ ಹಾಲಕ್ಕಿ ಸಮುದಾಯದಲ್ಲಿ ಹುಟ್ಟಿ ತಮ್ಮ ಸಮುದಾಯದ ಜಾನಪದ ಕಲೆಯನ್ನ ದೇಶದ ನಾನಾ ಕಡೆ ಪ್ರದರ್ಶನ ನೀಡಿ ಸುಕ್ರಿ ಬೊಮ್ಮಗೌಡ ಪ್ರಸಿದ್ಧಿಯಾಗಿದ್ರು. ನಾಡೋಜ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸುಕ್ರಿ ಬೊಮ್ಮಗೌಡರಿಗೆ ಲಭ್ಯವಾಗಿತ್ತು. ಇದಲ್ಲದೆ ಕುಡಿತದ ವಿರುದ್ಧ, ಅತಿಕ್ರಮಣದಾರರ ವಿರುದ್ಧ ನಾನಾ ಹೋರಾಟದಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಕ್ರಿ ಬೊಮ್ಮಗೌಡ ಮುಂಚೂಣಿಯಲ್ಲಿದ್ದರು. ವಿಶೇಷ ಅಂದ್ರೆ TV9 2016ರ ಸೆಪ್ಟೆಂಬರ್ನಲ್ಲಿ ಸುಕ್ರಿ ಬೊಮ್ಮಗೌಡ ಬಗ್ಗೆ ನಿಮಗೊಂದು ಸಲಾಂ ಹೆಸರಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು. ಈ ಗಾನಕೋಗಿಲೆಯ ಸಮಾಜ ಸೇವೆಯ ಬಗ್ಗೆ TV9 ಅಂದೇ ವರದಿ ಪ್ರಸಾರ ಮಾಡಿತ್ತು ಎಂದು ಅವರನ್ನ ಪದ್ಮಶ್ರೀ ಪ್ರಶಸ್ತಿ ಹುಡುಕಿಕೊಂಡು ಬಂದಿದೆ. ಇದೇ ರೀತಿ ಮತ್ತೊಬ್ಬ ಸಮಾಜ ಸೇವಕ ಎಂಜಿನಿಯರ್ ಗಿರೀಶ್ ಭಾರದ್ವಾಜ್ಗೂ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಇವರ ಬಗ್ಗೆಯೂ TV9 2014ರ ಅಕ್ಟೋಬರ್ನಲ್ಲಿಯೇ ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು. ನಿಮಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಗಿರೀಶ್ ಭಾರದ್ವಾಜ್ ಅವರ ಸಮಾಜ ಸೇವೆಯನ್ನ ದೇಶಕ್ಕೆ ಪರಿಚಯಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಬಳಿಯ ಮುಳ್ಳೇರಿ ಗ್ರಾಮದ ವಮಾರು ಗ್ರಾಮದವರು. ಮೂಲತಃ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಗಿರೀಶ್ ಭಾರದ್ವಾಜ್ ಅವರಿಗೆ ಚಿಕ್ಕಂದಿನಿಂದಲೂ ಏನಾದರೂ ಸಾಧಿಸಬೇಕು ಅನ್ನುವ ಹಂಬಲಾಯಿತು. ಮಂಡ್ಯದ PES ಕಾಲೇಜಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಮೆಕ್ಯಾನಿಕ್ ಎಂಜಿನಿಯರಿಂಗ್ ಮುಗಿಸಿದ್ರು. ಸುಳ್ಯದಲ್ಲಿಯೇ ಕೃಷಿಗೆ ಪೂರಕವಾದ ಉಪಕರಣಗಳನ್ನು ಸಿದ್ಧಪಡಿಸುವ ಹಾಗೂ ಸರಿಪಡಿಸುವ ವರ್ಕ್ಶಾಪ್ ತೆರೆದು ಈ ಭಾಗದ ರೈತರ ಜೀವನಾಡಿಯಾಗ್ತಾರೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯಾವುದೇ ರೀತಿಯ ಸಂಪರ್ಕ ಸಾಧ್ಯವಿಲ್ಲ ಅಂತ ಕೈಬಿಟ್ಟಿದ್ದ ಕರಾವಳಿ ಪ್ರದೇಶವಾದ ಆರಂಬೂರು ಬಳಿ ತೂಗು ಸೇತುವೆ ನಿರ್ಮಿಸುತ್ತಾರೆ. ದೇಶದಲ್ಲಿ ಮೊದಲ ತೂಗು ಸೇತುವೆ ನಿರ್ಮಿಸಿ ದೇಶದೆಲ್ಲೆಡೆ ಮನೆ ಮಾತಾದ್ರು. ಹೀಗೆ 100ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ತೂಗು ಸೇತುವೆ ಸರ್ದಾರ ಅಂತ ಪ್ರಸಿದ್ಧಿಯಾಗಿದ್ರು. ಇಂತಹ ಸಾಧಕನಿಗೆ ಇಂದು ಪದ್ಮಶ್ರೀ ಪ್ರಶಸ್ತಿ ಹುಡುಕಿಕೊಂಡು ಬಂದಿದೆ. ಇನ್ನು ಪ್ರಶಸ್ತಿ ಲಭಿಸಿರೋ ಬಗ್ಗೆ TV9 ಜೊತೆ ಮಾತನಾಡಿದ ಸುಕ್ರಿ ಬೊಮ್ಮಗೌಡ, ಪ್ರಶಸ್ತಿಗಾಗಿ ತಾನು ಯಾವುದೇ ಲಾಭಿ ನಡೆಸಿಲ್ಲ, ಆದರೆ ತನ್ನ ಮನೆಗೆ ಪ್ರಶಸ್ತಿ ಹುಡುಕೊಂಡು ಬಂದಿರೋದು ತನಗೆ ಖುಷಿಯಾಗಿದೆ ಅಂತ ಹೇಳಿದ್ರು. ಪ್ರಶಸ್ತಿ ಬಂದಕ್ಕೆ ಭಾಳ ಸಂತೋಷ ಆಗಿದ್ದು. ಹಾಗೆ ಭಾಗ್ಯದ ಲಕ್ಷ್ಮಿ ಬಾಗಿಲಿಗೆ ಬಂದಂಗಾಗಿದ್ದು. ಇಡೀ ದೇಶ ಎಲ್ಲ ತಿರುಗಿ ಬಂದರು. ಈ ಒಂದು ಪ್ರಶಸ್ತಿ ಸಿಕ್ಕಬೇಕಾದ್ರೆ ಭಾಳ ಕಠಿಣ ಇದ್ದಿತ್ತು. ಯಾಕೋ ಏನೋ ಬಂದುಬಿಟ್ಟಿದ್ದು. ನಾನು ಸಾಧನೆಗಾಗೋ, ಏನು ನನ್ನ ಹೋರಾಟಕ್ಕಾಗೋ, ಸೆರೈನ ಹೋರಾಟಕ್ಕಾಗೋ, ಏನು ಅತಿಕ್ರಮಣಜಾಗಿ ಹೋರಾಟಕ್ಕಾಗೋ, ಏನು ನನ್ನ ಜಾನಪದದ ಹೋರಾಟಕ್ಕಾಗೋ, ಏನು ತಾರ್ಲೆ ಬಾರ್ಲೆ ಮಾಡೋದಕ್ಕಾಗೋ ಅಂದು ನನಗೇನು ಗೊತ್ತಾಗಿಲ್ಲ. ಆದ್ರೆ ಬಂದಿದ್ದು ಭಾಳ ಸಂತೋಷ ಆಗಿದ್ದು. ನಮ್ಮ ಜನತೆಗೂ ಸಂತೋಷ ಆಗಿದ್ದು.